17 ವರ್ಷಗಳಿಂದ ಸತತವಾದಂತ ಕನಸನ್ನ ಕಾಣ್ಕೊಳ್ತಾ ಇದ್ರು. RCB ಟೀಮ್ ಅಂದ್ರೆ ಎಂತ ಫ್ಯಾನ್ ಕ್ರೇಜ್ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಅದು 18ನೇ ಸೀಸನ್ ಅಲ್ಲಿ ಕನಸು ನನಸಾದಂತ ಸಂದರ್ಭ. ಮೊದಲ ಬಾರಿಗೆ ಕಪ್ ಅನ್ನ ಕೈ ಹಿಡಿದಿದಂಥದ್ದು. ಅದಾದ ಬಳಿಕ ಈಗ ಈ ಸಲನೂ ಕಪ್ ನಮ್ದೇ ಅನ್ನುವಂಥದ್ದು ಪ್ರತಿಯೊಬ್ಬ RCB ಅಭಿಮಾನಿಗಳ ಘೋಷಣೆ. ಯಾಕೆಂದ್ರೆ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ, ಈಗ ಈ ಸಲನೂ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ. ಯಾಕೆಂದ್ರೆ ಎರಡನೇ ಬಾರಿಗೆ ಗೆದ್ದಂತಾಗುತ್ತೆ ಈ ಬಾರಿ IPL ಕಿರೀಟವನ್ನ ಗೆದ್ದಿದೆ. ಆದ್ರೆ ಅಹಮದಾಬಾದ್ ನಲ್ಲಿ ಇಂದು IPL ಬಿಗ್ ಫಿನಾಲೆ ಮ್ಯಾಚ್ ಇದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಫೈಟ್ ನಡೀತಾ ಇದೆ. RCB ವರ್ಸಸ್ GT ನಡುವೆ ಮ್ಯಾಚ್ ಇರುವಂತದ್ದು. ಹೈ ವೋಲ್ಟೇಜ್ ಮ್ಯಾಚ್. ಕ್ವಾಲಿಫೈಯರ್ 1 ಮ್ಯಾಚ್ ನಲ್ಲಿ GT ವಿರುದ್ಧ ಗೆದ್ದಾಗಿತ್ತು. ಅದು ಕೂಡ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತ ಸಂದರ್ಭದಲ್ಲಿ RCBಯ ಬ್ಯಾಟಿಂಗ್ ವೈಭವ ಯಾವ ರೀತಿಯಾಗಿತ್ತು, ಅಬ್ಬರ ಯಾವ ರೀತಿಯಾಗಿತ್ತು, ನಮ್ಮ ಬ್ಯಾಟ್ಸ್ಮನ್ಗಳು ಅಬ್ಬರಿಸಿದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಸೋತಿದ್ರು GT ಅವರು. ಇವತ್ತು ಫೈನಲ್ ಮ್ಯಾಚ್. ಇಲ್ಲಿ ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದೇ ಇಲ್ಲ. ಸ್ವಲ್ಪ ಎಡವಿದ್ರು ಕೂಡ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಮತ್ತೊಮ್ಮೆ IPL ಮುಕ್ಕಟ ಗೆಲ್ಲಲಿಕ್ಕೆ RCB ಸಾಕಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ಹಾಗೆ GT ಕೂಡ. RCB ಗೆಲುವಿಗೆ ರಾಜ್ಯದಾದ್ಯಂತ ವಿಶೇಷ ಪೂಜೆ, RCB ಸಂಭ್ರಮಕ್ಕೆ ರಾಜ್ಯದಾದ್ಯಂತ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಲಾಗಿದೆ. ಕಳೆದ ಬಾರಿ ಆದಂತ ಕಾಲ್ತುಳ್ತ ದುರಂತದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನ ಕೈಗೊಳ್ಳಲಾಗಿದೆ. RCB ಟೀಮ್ ಅಂತೂ ಕಂಪ್ಲೀಟ್ ಆಗಿ ಸೂಪರ್ ಟೀಮು. ಇದುವರೆಗಿನ ಅಂದ್ರೆ ಈ ಬಾರಿಯ ಸೀಸನ್ನ ಟೀಮ್ಗಳನ್ನ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಅಥವಾ ಒಂದಿಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ಇಡೀ ಟೀಮ್ ಪರ್ಫೆಕ್ಟ್ ಆಗಿದೆ. ಇಡೀ ಟೀಮ್ ನಲ್ಲಿರುವಂತವ್ರು ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹಂಗಾಗಿ RCB ಈ ಸಲನೂ ಕೂಡ ಗೆಲ್ಲುತ್ತೆ ಅನ್ನುವಂತ ಅತಿಯಾದಂತ ವಿಶ್ವಾಸ RCB ಅಭಿಮಾನಿಗಳಲ್ಲಿ ಇರುವಂತದ್ದು. GT ಕಂಪೇರ್ ಮಾಡಿದ್ರೆ RCB ತುಂಬಾ ಸ್ಟ್ರಾಂಗ್. ಆದ್ರೆ GT ಪ್ರಮುಖ ಫಸ್ಟ್ 3 ಬ್ಯಾಟ್ಸ್ಮನ್ಗಳಿದಾರಲ್ಲ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. IPL ಸೀಸನ್ ಅಲ್ಲಿ ಇದುವರೆಗೂ ನಡೆದಿರುವಂತ IPL ಸೀಸನ್ ಅಲ್ಲಿ ಫಸ್ಟ್ ಇಬ್ಬರು ಬ್ಯಾಟ್ಸ್ಮನ್ಗಳಿದವರಲ್ಲ ಅವರೇ ಟಾಪ್ ಆರ್ಡರ್ ಅಲ್ಲಿ ಇರುವಂತದ್ದು, ಹೈಯೆಸ್ಟ್ ರನ್ ಸ್ಕೋರ್ ಅಲ್ಲಿ ಇರುವಂತದ್ದು ಕೂಡ ಇದೆ ಫಸ್ಟ್ ಟೈಮ್. ಸಾಯಿ ಸುದರ್ಶನ್ ಮತ್ತು ಗಿಲ್, ಅದರ ಜೊತೆಗೆ ಬಟ್ಲರ್ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಫಸ್ಟ್ 3 ವಿಕೆಟ್ಸ್ ಅಲ್ಲಿ 2 ವಿಕೆಟ್ ಹೋದ್ರೂ ಕೂಡ RCBಗೆ ಕಪ್ ಅನ್ನುವಂತ ರೀತಿಯಲ್ಲಿ ಒಂದ್ ಲೆವೆಲ್ಗೆ ಚರ್ಚೆ ಆಗ್ತಾ ಇರುವಂತದ್ದು. ಇನ್ನ ಬೌಲಿಂಗ್ ಪಡೆ ಹೇಳಲೇಬೇಕು. GT ಬೌಲಿಂಗ್ ಚೆನ್ನಾಗಿದೆ. ರಬಾಡಾ ಇದ್ದಾರೆ, ಸಿರಾಜ್ ಇದ್ದಾರೆ, ಪ್ರಸಿದ್ಧ ಕೃಷ್ಣ ಇರುವಂತದ್ದು, ರಶೀದ್ ಖಾನ್ ಇದ್ದಾರೆ. ಒಳ್ಳೆ ಬೌಲಿಂಗ್ ಟೀಮ್ ಇದೆ. ಬಟ್ ಇವರನ್ನ ಫೇಸ್ ಮಾಡಿ ಇದುವರೆಗೂ RCB ಒಳ್ಳೆ ಪರ್ಫಾರ್ಮೆನ್ಸೇ ತೋರಿಸಿದ್ದಾರೆ. ಹೇಳ್ತಾ ಇದ್ನಲ್ಲ, ಲೀಗಲ್ಲೇ ಆಗಿರ್ಬೋದು, ಮೊನ್ನೆ ನಡೆದಂತ ಕ್ವಾಲಿಫೈಯರ್ 1 ಮ್ಯಾಚ್ ಅಲ್ಲೇ ಆಗಿರ್ಬೋದು, ಸಖತ್ ಆಡಿದ್ರು. 254 ರನ್ ಅನ್ನ ಬಾರಿಸಿದ್ದು RCB ಮುಂದೆ ಸೋಲನ್ನ ಕಂಡಿತ್ತು GT. ಮತ್ತೆ ಅಂದ್ರೆ ಇಲ್ಲಿ GT RR ಅನ್ನ ಫೇಸ್ ಮಾಡಿ ಗೆದ್ದು ಬಂದಿದ್ದಾರೆ ಫೈನಲ್ಗೆ. ಅದು ಅಹಮದಾಬಾದ್ ಅಲ್ಲಿ ನಡೀತಾ ಇರುವಂತದ್ದು, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಸಹಜವಾಗಿ ಹೋಮ್ ಅಡ್ವಾಂಟೇಜ್ ಅಂತೂ GTಗಿದೆ ಅಹಮದಾಬಾದ್ ನಲ್ಲಿ ನಡೀತಾ ಇರುವಂತ ಕಾರಣಕ್ಕೋಸ್ಕರ. ಆದ್ರೆ RCBಯಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇದ್ದಾರೆ. ಒಬ್ಬೊಬ್ಬರು ಕೂಡ ಒಂದೊಂದು ಮುತ್ತುಗಳು ಆ ರೀತಿಯ ಆಡ್ತಾ ಇದ್ದಾರೆ. ಈ ಬಾರಿ ಬೇರೆ ಪಿಲ್ ಸಾಲ್ಟ್ ಬೇರೆ ಬಂದಿದ್ದಾರೆ. ಸ್ವಲ್ಪ ಇಂಜುರಿ ಆಗಿತ್ತು, ಇದುವರೆಗೂ ಆಡಿರಲಿಲ್ಲ ಮ್ಯಾಚ್ಗಳನ್ನ. ಫೈನಲ್ ಮ್ಯಾಚಿಗೆ ಬಂದಿದ್ದಾರೆ ಪಿಲ್ ಸಾಲ್ಟ್ ಆರಂಭಿಕರಾಗಿ ಕಣಕ್ಕಿಳಿಯುವಂತ ಸಾಧ್ಯತೆ. ಅವ್ರ ಜೊತೆಗೆ ಇನ್ನೇನು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ. ಅದಾದ್ಮೇಲೆ ದೇವದತ್ ಪಡಿಕಲ್ಲು, ರಜತ್ ಪಟಿದಾರ್ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು, ಶೆಫರ್ಡ್ ಆಗಿರ್ಬೋದು, ಕುನಾಲ್ ಪಾಂಡ್ಯ, ವೆಂಕಟೇಶ್ ಅಯ್ಯರ್, ಈ ರೀತಿಯಾಗಿ ದೊಡ್ಡ ಬ್ಯಾಟಿಂಗ್ ಪಡೆ ಇದೆ, ಜಿತೇಶ್ ಶರ್ಮಾ ಸೇರಿದಂತೆ. ಬೌಲಿಂಗ್ ಪಡೆನೂ ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿದೆ. ಭುವನೇಶ್ವರ್, ಹೆಜಲ್ವುಡ್, ಸುಯೇಶ್ ಶರ್ಮಾ ಸೇರಿದಂತೆ ಆಲ್ಮೋಸ್ಟ್ ಒಳ್ಳೆ ಸಕ್ಕದಾಗಿದೆ ಬೌಲಿಂಗ್ ಪಡೆನೂ ಕೂಡ. ಸೊ RCB ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಮತ್ತೊಮ್ಮೆ RCB ಫ್ಯಾನ್ಸ್ಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್, ಹಾಗೆ ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಫಸ್ಟ್ ಕಲಬುರಗಿಗೆ ಹೋಗೋಣ. ಅರುಣ್, ಇಲ್ಲಿ ಪ್ರಮುಖವಾಗಿ ಎಲ್ಲಾ ಕಡೆನೂ ಕೂಡ RCB ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ರೀತಿಯಲ್ಲಿ ವಿಶ್ವಾಸ ಇದೆ ಅಭಿಮಾನಿಗಳಿಗೆ. ಕಲಬುರಗಿಲಿ ಹೇಗಿದೆ ಜೋಶು ಅಂತ? ಹೌದು ಪೃಥ್ವಿ, ಕಲಬುರಗಿಯಲ್ಲೂ ಕೂಡ ಇಂದು ಏನು RCB ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಫೈನಲ್ ಪಂದ್ಯಕ್ಕೆ ಸಾಕಷ್ಟು ಕುತೂಹಲನ ಮೂಡಿಸಿರುವಂಥದ್ದು. ಜನ ಏನಂತಂದರೆ ಪಂದ್ಯ ಯಾವಾಗ ಆರಂಭ ಆಗುತ್ತೆ ಅಂದರೆ ಕಾತರದಿಂದ ಕಾಯ್ತಾ ಇದ್ದಾರೆ. ಕಲಬುರಗಿಯಲ್ಲೂ ಕೂಡ ಹಲವೆಡೆ ಏನು ಪೂಜೆಯನ್ನು ಮಾಡ್ತಾ ಇದ್ದಾರೆ, RCB ಗೆದ್ದೇ ಗೆಲ್ಲುತ್ತೆ ಅಂತೇಳಿ. ನಾವೀಗ ಕಲಬುರಗಿಯ ಒಂದು NV ಮೈದಾನದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಏನು ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳಿಗೆ ಸೇರಿರುವಂಥದ್ದು ಸಣ್ಣ ಪುಟ್ಟ ಏನು ಪುಟ್ಟ ಮಕ್ಕಳು ಕೂಡ ಏನು ಕ್ರೀಡಾಪಟುಗಳಿದ್ದಾರೆ. ಅವರು ಏನಂತಂದರೆ RCB ಇವತ್ತು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ವಿಶ್ವಾಸನ
ವ್ಯಕ್ತಪಡಿಸ್ತಾ ಇರುವಂಥದ್ದು. ಹೀಗಾಗಿ ಈಗ ಮಾತಾಡೋಕ್ಕೆ ನಮ್ಮೊಂದಿಗೆ ಅವರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಇವತ್ತು RCB ಮತ್ತು ಗುಜರಾತ್ ಟೈಟನ್ಸ್ ಫೈನಲ್ ಪಂದ್ಯ ಇದೆ ಸರ್, ಏನು ಹೇಳಕ್ಕೆ ಬಯಸ್ತಾರೆ? ಖಂಡಿತವಾಗಿ RCB ಗೆದ್ದಿರ್ತದೆ. ಈಗ ಆಲ್ರೆಡಿ ಫಸ್ಟ್ ಕ್ವಾಲಿಫೈರ್ನಲ್ಲೇ ನಾವು ಗುಜರಾತಿಗೆ ಸೋಲಿಸಿದ್ದೀವಿ, ಅದು ಅತ್ಯಂತ ದೊಡ್ಡ ಅಂತರದಿಂದ ಸೋಲಿಸಿದ್ದೀವಿ. ಹೀಗಾಗಿ RCB ಅತ್ಯಂತ ಆತ್ಮವಿಶ್ವಾಸದ ತುಂಬಿದ ತಂಡ. ಈ ಬಾರಿ ಕೂಡ ಕಪ್ ನಮ್ಮದೇ. ಇನ್ನೊಬ್ಬರು ಯುವ ಕ್ರೀಡಾಪಟು ಮಕ್ಕಳಿದ್ದಾರೆ, ಅವರನ್ನು ಮಾತಾಡ್ಸೋಣ. ಈಗ RCB ಮತ್ತು ಗುಜರಾತ್ ಟೈಟನ್ ಫೈನಲ್ ಪಂದ್ಯ ಇದೆ ಇವತ್ತು, ಏನು ಹೇಳಕ್ಕೆ ಬಯಸ್ತೀರಿ? RCBಗೆ ಯಾವ ರೀತಿ ವಿಶ್ ಮಾಡ್ತೀರಿ? RCB ಈ ಸಲ ಫುಲ್ ಅದ್ರ 100% ಪರ್ಫಾರ್ಮೆನ್ಸ್ ಕೊಡಬೇಕು. ವಿರಾಟ್ ಕೊಹ್ಲಿ ಎಲ್ಲರೂ ಬ್ಯಾಟಿಂಗ್ ಚಲೋ ಮಾಡಲಿ, ಹೆಜಲ್ವುಡ್ ಭುವನೇಶ್ವರ್ ಕುಮಾರ್ ಎಲ್ಲರೂ ಬಾಲಿಂಗ್ ಚಲೋ ಮಾಡಲಿ ಅಂತ ಹೋಪ್ ಮಾಡ್ತೀನಿ. ಅವ್ರಿಗೆ 100% ನಾವೆಲ್ಲರೂ ಸಪೋರ್ಟ್ ಇದ್ದೀವಿ, ಅವ್ರಿಗೆ ಅಷ್ಟೇ ಆಡಬೇಕಷ್ಟೇ. ಆಲ್ ದ ಬೆಸ್ಟ್ RCB, ಈ ಸಲ ಕಪ್ ನಮ್ಮದೇ. ಇನ್ನೊಬ್ಬ ಮಹಿಳಾ ಕ್ರೀಡಾಪಟು ಅವ್ರನ್ನ ಮಾತಾಡೋದು. ಈಗ RCB ಮತ್ತು ಗುಜರಾತ್ ಟೈಟನ್ ಫೈನಲ್ ಪಂದ್ಯ ಇದೆ, ನಮ್ಮ ಟೀಮ್ ಯಾವ ರೀತಿ ಸ್ಟ್ರಾಂಗ್ ಇದೆ, ಈ ಸಲ ಗೆಲ್ಲುತ್ತಂತ ಭರವಸೆ ಇದೆಯಾ? ನಮ್ಮ ಟೀಮ್ ಭಾಳ ಸ್ಟ್ರಾಂಗ್ ಇದೆ. ವಿರಾಟ್ ಕೊಹ್ಲಿ ಇದ್ದಾನೆ, ಭುವನೇಶ್ವರ್ ಇದ್ದಾನೆ, ಫೀಲ್ಡಿಂಗ್ ಚಲೋ ಇದೆ. ಈ ಸಲ ಬ್ಯಾಟಿಂಗ್ ಬಂತಂದರೆ 250ಗಿಂತ ಮೇಲೆ ಟಾರ್ಗೆಟ್ ಕೊಡಬೇಕು. ಥ್ಯಾಂಕ್ ಯು. ಇದು ಏನಂತಂದರೆ ಕಲಬುರಗಿಯ ಕ್ರೀಡಾಪಟುಗಳ ಮಾತು. ನಾವು ಈ ಬಾರಿ 2ನೇ ಬಾರಿ ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸನ ವ್ಯಕ್ತಪಡಿಸ್ತಾ ಇರುವಂಥದ್ದು ಪೃಥ್ವಿರಾಜ್. ಓಕೆ ಅರುಣ್, ನೆಕ್ಸ್ಟ್ ಬೆಂಗಳೂರಿಗೆ ಬರೋಣ. ಶರಣು ಹಂಪಿ ಆಕ್ಚುಲಿ ಕಳೆದ ಬಾರಿ ಕಪ್ ಗೆದ್ದಿದ್ದಂಥ ಹಿನ್ನೆಲೆಯಲ್ಲಿ ಈ ಬಾರಿ ಬೆಂಗಳೂರಿನಲ್ಲೇ ಫೈನಲ್ ಮ್ಯಾಚ್ ನಡಿಬೇಕಾಗಿತ್ತು. ಗೊತ್ತಿದೆ ಎಲ್ಲರಿಗೂ ಯಾವ ರೀತಿಯಾದಂಥ ಪೊಲಿಟಿಕ್ಸ್ ನಡೀತು ಅಂತ. ನಿರಾಸೆ ಇದೆ ಇಲ್ಲಿ ಮ್ಯಾಚ್ ನಡೀತಾ ಇಲ್ಲ ಅಂತ. ಬಟ್ ಕ್ರೇಜ್ ಅಂತೂ ಕಮ್ಮಿ ಮಾಡ್ಲಿಕ್ಕೆ ಆಗಿಲ್ಲ. RCB ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಹೇಗಿದೆ ಜೋಶ್ ಬೆಂಗಳೂರಿನಲ್ಲಿ? ಪೃಥ್ವಿ, ಖಂಡಿತ ಬೆಂಗಳೂರಲ್ಲಿ ಇವತ್ತೇನಾದ್ರೂ ಮ್ಯಾಚ್ ಆಗಿದ್ರೆ ಖಂಡಿತವಾಗೂ ಕೂಡ RCB ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇತ್ತು ಅಂತೇಳಿ ಈಗಲೇ ಬೆಂಗಳೂರಲ್ಲೇ ಇಟ್ಕೊಂಡು ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಿರುವಂತ RCB ಅಭಿಮಾನಿಗಳ ಜೋಶ್ ಹೇಗಿದೆ ಅಂತ ಹೇಳಿ. ಫಸ್ಟ್ ಟೈಮ್ ಗೆದ್ದಿದೀವಿ 18 ವರ್ಷದ ಬಳಿಕ. ಈ ವರ್ಷನೂ ಕೂಡ ಸೆಕೆಂಡ್ ಟೈಮ್ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚೀರ್ ಅಪ್ ಕೂಡ ಮಾಡ್ತಾ ಇದ್ದಾರೆ. ಮಾತಾಡ್ಸ ಹೋಗೋಣ ಒಬ್ಬೊಬ್ಬರನ್ನೇ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಹೇಗಿದೆ ಸರ್ ಸೆಕೆಂಡ್ ಟೈಮ್? ಸರ್, ಈ ಸದಿನೂ ಹಿಸ್ಟ್ರಿ ರಿಪೀಟ್ಸ್. ಈ ಸದಿನೂ RCB ಕಪ್ ಎತ್ತೋದೆ, ಈ ಸದಿ ಕಪ್ ನಮ್ದೇ. ಬಟ್ GT ಲಾಸ್ಟ್ ಕ್ವಾಲಿಫೈರ್ ಅಲ್ಲಿ ನಿಮಗೆ ಮತ್ತೆ ಬ್ಯಾಕಪ್ ಬಂದಿರೋದು ನೀವು ನೋಡ್ತಾ ಇದ್ರಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಸೊ ಟಫ್ ಅಂತ ಇದೇ ಇರುತ್ತೆ ಕಾಂಪಿಟೇಷನ್. ಸರ್, ನಮ್ ಪ್ಲೇಯರ್ಸ್ ಯಾವ್ದಕ್ಕೂ ಜಗಲ್ಲ. ನಮ್ ಕ್ಯಾಪ್ಟನ್ ದುರಂಧರ್ 2. ಸೊ ಈ ಸದಿ ಏನೇ ಸ್ಟ್ರಾಟಜಿ ಹಾಕೊಂಡ್ರು GT ಅವರು, ಈ ಸದಿ ನಮ್ ಸ್ಟ್ರಾಟಜಿ ಮುಂದೆ ಅವ್ರದ್ದೇನು ಇಲ್ಲ. ಈ ಸದಿ ನಾವು ಗೆದ್ದೇ ಗೆಲ್ತೀವಿ. ಟಾಪ್ 3 ಬ್ಯಾಟ್ಸ್ಮನ್ GT ನಿಮಗೆ ಸಾಯಿ ಸುದರ್ಶನ್, ಅದರ ಜೊತೆಗೆ ಶುಭ್ಮನ್ ಗಿಲ್ ಮತ್ತು ಬಟ್ಲರ್, ಮೂವರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಈ 3 ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ? ಹೌದು ಸರ್, ನಮ್ಮ ಭುವನೇಶ್ವರ್ ಕುಮಾರ್ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರ ವಿಕೆಟ್ ತೆಗಿತಾರೆ. ಗ್ಯಾರಂಟಿ. ತಾವೇನ್ ಹೇಳ್ತೀರಿ ಸರ್? ಸರ್, ಖಂಡಿತ ನಮ್ದು ಒಳ್ಳೆ ಫಾರ್ಮ್ ಅಲ್ಲಿ ಇದೀವಿ ಬೌಲಿಂಗು. ಸೊ ಖಂಡಿತ ನಮ್ದು ಪವರ್ ಪ್ಲೇ ವಿಕೆಟ್ಸ್ ಬಂದೇ ಬರುತ್ತೆ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಭುವನೇಶ್ವರ್ ಅಂತೂ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ. ಸೊ ಈ ಸತಿ ಕಪ್ ನಮ್ದೆ. ಎಸ್ ಸರ್, ತಾವೇನ್ ಹೇಳ್ತೀರಿ ಸರ್? ಆಸ್ ಯೂಶುವಲ್ ಸರ್, ಆಸ್ ಯೂಶುವಲ್ ಈ ಸರಿನೂ ಕಪ್ ನಮ್ದೆ. ಫಾರ್ಮ್ ಅಲ್ಲಿ ಇದಾರೆ. ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ನಮ್ ಬಾಸ್. ಎಲ್ಲಾ ಕಡೆನೂ ನಿಮ್ಗೆ ಗೊತ್ತಿರೋ ಹಂಗೆ ಅವ್ರು ಆಡೇ ಆಡ್ತಾರೆ. ಸ್ಟ್ರೈಕ್ ಅಲ್ಲಿ ನಿಂತ್ಕೊಂಡ್ರೆ ಅವ್ರದೇ. ಅದ್ ಬಿಟ್ರೆ ನಮ್ ಕ್ಯಾಪ್ಟನ್ ಗೆದ್ದೇ ಗೆಲ್ತೀವಿ. ಈ ಸರಿ ಅಂತೂ ಕಪ್ ನಮ್ದೇ ಆಗತ್ತೆ. ಕಿಂಗ್ ಕೊಹ್ಲಿ ಬಗ್ಗೆನೇ ಮಾತಾಡ್ಲಿಲ್ಲ ನೀವು? ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಅಷ್ಟು ದೊಡ್ಡವರಲ್ಲ ನಾವು. ಸೊ ಅವ್ರ ಪ್ಲೇಯರ್, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್, ರನ್ ಮಾಸ್ಟರ್, ನಿಮಗ್ ಗೊತ್ತಿರೋ ಹಂಗೆ. ಸೊ ಅವ್ರನ್ನ ಯಾರು ಬೀಟ್ ಮಾಡಕ್ ಆಗತ್ತೆ? ಸೊ ಈ ಸಲಿನೂ ಅವ್ರು ಆಡೇ ಆಡ್ತಾರೆ. ಫೈನಲ್ ಅಲ್ಲಿ ಅವರೇ ಆಡೋದು ನೋಡಿ, ಗೆದ್ದೇ ಗೆಲ್ತಾರೆ ನೋಡಿ. ಏನ್ ಸರ್ ಇವತ್ತಿನ ಮ್ಯಾಚ್ ಹೈಲೈಟ್ ಏನಾಗ್ಬೋದು? ಇವತ್ತು ಪಕ್ಕ RCB ಗೆಲ್ಲುತ್ತೆ. ಯಾಕೆಂದ್ರೆ ಕಪ್ ಗೆಲ್ಲೋದೇ ಹೈಲೈಟ್. ಇಷ್ಟು ವರ್ಷ ನಾವು ಡಿಪೆಂಡ್ ಆಗಿದ್ವಿ, ಇವಾಗ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ. ಸೊ ಇದೇ RCBದು. ಫಿಲ್ ಸಾಲ್ಟ್ ಆಡ್ಬೇಕಾ ಇವತ್ತು? ಫಿಲ್ ಸಾಲ್ಟ್ ಆಡಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಗೆ RCB ಬ್ಯಾಲೆನ್ಸ್ ಇದೆ. ನಮ್ಮ ವೆಂಕಟೇಶ್ ಅಯ್ಯರ್ ಆಡಿದ್ರು ಪರವಾಗಿಲ್ಲ ನಮಗೆ. ಬಟ್ ವಿನ್ ಆಗ್ತೀವಿ. ಸ್ಟ್ರಾಟಜಿ ಚೆನ್ನಾಗಿದೆ. ನಮ್ಮ ಪಟಿಟಾರ್ ಕ್ಯಾಪ್ಟನ್ಶಿಪ್ ಇರೋವರೆಗೂ RCB ಸೂಪರ್. ಬಟ್ GTನ ನಾವು ಅಷ್ಟು ಸುಲಭವಾಗಿ ತಗೊಳಂಗಿಲ್ಲ ಅಲ್ವಾ? ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. 28 ವಿಕೆಟ್ ತಗೊಂಡಿದ್ದಾರೆ. ರಬಾಡ ಬೌಲಿಂಗ್ ಹುಷಾರಾಗಿ ಆಡಿದ್ರೆ, ನಮ್ದು ಪವರ್ ಪ್ಲೇ ಅಲ್ಲಿ ಆಡ್ಬಿಟ್ರೆ ನಮ್ದೇ ಮ್ಯಾಚ್. ಒನ್ ಸೈಡ್ ಗೇಮ್ ಆಗುತ್ತೆ ಸರ್, ಗ್ಯಾರಂಟಿ. ಒನ್ ಸೈಡ್ ಗೇಮ್ ಇದು. ಮಕ್ಕಳು ಇದಾರೆ, ಅವ್ರನ್ನು ಮಾತಾಡ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. RCB ಫ್ಯಾನ್ಸ್ ಅನ್ಸುತ್ತೆ ಅಲ್ವಾ? ಏನ್ ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? RCB ಒಳ್ಳೆ ಫಾರ್ಮ್ ಅಲ್ಲಿ ಇದೆ. GT ಮೇಲೆ ಒಳ್ಳೆ ಗೆಲ್ಬಹುದು. ಓಕೆ, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಿ ಮ್ಯಾಚ್ ಅನ್ನು ನೋಡ್ಲಿಕ್ಕೆ ಮನೇಲಂತನ? ಇಲ್ಲ, ಈಚೆ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಈ ರೀತಿ ಸಾಕಷ್ಟು ಜನ ಎಲ್ಲ ಅಭಿಮಾನಿಗಳೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇರೋದೇನಂದ್ರೆ, ಕೆಲವರು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಲಿಕ್ಕೆ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ. ಕೆಲವರು RCB ಜೋಶ್ ಮಾತ್ರ
ಎಲ್ಲೇ ಇರಲಿ, ವಿಶ್ವದ ಯಾವುದೇ ಮೂಲೆಯಲ್ಲಿ ಮ್ಯಾಚ್ ನಡೀತಾ ಇರಲಿ, RCB ಫ್ಯಾನ್ಸ್ ಜೋಶ್ ಹೀಗಿರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಬೆಂಗಳೂರಿನ RCB ಫ್ಯಾನ್ಸ್. ಓಕೆ, ಧನ್ಯವಾದ ಶರಣು ಹಂಪಿ. ಹಾಗೆ ಅರುಣ್, ನಿಮ್ಮೆಲ್ಲ ಕಂಪ್ಲೀಟ್ ಆದಂತ ಇನ್ಮೇಲೆ ಏನಿದ್ರು ಕೂಡ ರಾಜ್ಯದಲ್ಲಿ ಶಿವ ತಾಂಡವನ್ನೇ. ಬಿಕಾಸ್ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಜೂನ್ 3ನೇ ತಾರೀಕು ಅವರ ಪ್ರಮಾಣ ವಚನ ಇದೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ DK ಶಿವಕುಮಾರ್ ಅವರು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಬುಧವಾರ ಲೋಕಭವನದಲ್ಲಿ ಕಾರ್ಯಕ್ರಮ, ಇಂದು ಅಥವಾ ನಾಳೆ ದೆಹಲಿಗೆ ಭಾವಿ ಸಿಎಂ ಹೋಗಲಿದ್ದಾರೆ. ವರಿಷ್ಠರನ್ನ ಆಹ್ವಾನಿಸಲಿದ್ದಾರೆ ಕಾರ್ಯಕ್ರಮಕ್ಕೆ. ಯಾಕೆಂದ್ರೆ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಶಾಸಕರ ಬೆಂಬಲ ಎಲ್ಲ ಇಂಪಾರ್ಟೆಂಟು, ಹೈಕಮಾಂಡ್ ಬೆಂಬಲ ಬೇಕು ಅಂತ. ಆ ಹೈಕಮಾಂಡ್ ಬೆಂಬಲದಿಂದಲೇ DK ಶಿವಕುಮಾರ್ ಇವತ್ತು ಪಟ್ಟಕ್ಕೆ ಇರ್ತಾ ಇರೋದು. ಹೈಕಮಾಂಡ್ ಅವ್ರ ಜೊತೆ ನಿಂತ್ಕೊಂಡಿದ್ದಂತ ಕಾರಣಕ್ಕೋಸ್ಕರ ಇವತ್ತು DK ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಪಟ್ಟಿಯೊಂದಿಗೆ ದೆಹಲಿಗೆ ತೆರಳ್ತಾ ಇದ್ದಾರೆ DKಶಿ. ಸಚಿವ ಸಂಪುಟದ ಪಟ್ಟಿ ಮೊದಲ ಹಂತದಲ್ಲಿ 9 ಶಾಸಕರ ಪ್ರಮಾಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ. ಎರಡನೇ ಹಂತದಲ್ಲಿ ಉಳಿದ ಸ್ಥಾನಗಳ ಭರ್ತಿಗೆ ಸರ್ಕಸ್. ಯಾಕೆ ಕಂಪ್ಲೀಟ್ ಆಗಿ ಸ್ಥಾನಗಳನ್ನ ಭರ್ತಿ ಮಾಡ್ತಾ ಇಲ್ಲ ಅಂದ್ರೆ ರಾಜ್ಯಸಭೆ ಎಲೆಕ್ಷನ್ ಬೇರೆ ಇದೆ. ಅಕಸ್ಮಾತ್ ಪೂರ್ಣ ಪ್ರಮಾಣದಲ್ಲಿ ಸಂಪುಟ ರಚನೆ ಆಗಿದ್ದೆ ಆದ್ರೆ ಅಸಮಾಧಾನಿತರು ಕೆಲವೊಂದು ಕಾರಣಗಳನ್ನು ಹೇಳ್ಕೊಂಡು ಇವರು 3 ಸ್ಥಾನ ಬೇರೆ ಗೆಲ್ಲಬೇಕು ಅನ್ಕೊಂಡಿದಾರಲ್ಲ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ ಅನ್ನುವಂತ ಒಂದು ಭಯ, ಆತಂಕ ಕೂಡ ಕಾಂಗ್ರೆಸ್ಗೆ ಇರುವಂತದ್ದು. ಸೊ ಹೀಗಾಗಿ ಒಂದು 30% ಅಷ್ಟೇ ಸಂಪುಟವನ್ನ ಫಿಲ್ ಮಾಡಲಾಗ್ತದೆ. ಅಂದ್ರೆ 9 ಶಾಸಕರು ಮಾತ್ರ ಇಲ್ಲಿ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಚಾನ್ಸಸ್ ಇರುವಂತದ್ದು. ರಾಜ್ಯಸಭೆ ಚುನಾವಣೆ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಲಾಗುತ್ತೆ. ರಾಜ್ಯಸಭೆ ಪರಿಷತ್ ಸ್ಥಾನಗಳ ಚುನಾವಣೆ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ಬರುತ್ತೆ. ಮಂತ್ರಿ ಸ್ಥಾನ ಕೈ ತಪ್ಪಿದವರಿಂದ ಅಸಮಾಧಾನದ ಭೀತಿ ಕಾಡ್ತಾ ಇರುವಂಥದ್ದು. ನಿನ್ನೆ ಹೇಳ್ತಾ ಇದ್ದೆ ನಾನು ಯಾವ ಕಾರಣಕ್ಕೋಸ್ಕರ ಏನೇನು ಆಗ್ಬೋದು ಅಂತ, ಏನ್ ಚಾನ್ಸಸ್ ಇದೆ ಅಂತ. ರಾಜ್ಯಸಭೆ ಚುನಾವಣೆಗೆ ಮತ ಹಾಕಲ್ಲ ಎಂಬ ಆತಂಕ ಇದೆ. ಚುನಾವಣೆಗಳ ಬಳಿಕ ಪೂರ್ಣ ಸಂಪುಟ ರಚನೆಗೆ ಚಿಂತನೆ ಮಾಡಲಾಗಿರುವಂಥದ್ದು. ಮಂತ್ರಿ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಲಿಸ್ಟ್ ಇದೆ, ಬಿಗ್ ಮ್ಯಾಂಡೇಟ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಸುಮಾರು 50 ರಿಂದ 60 ಜನ ಲಾಬಿಯನ್ನ ಮಾಡ್ತಾ ಇದ್ದಾರೆ. ನಮಗೂ ಸಚಿವ ಸ್ಥಾನ ಬೇಕು, ನಮಗೂ ಸಚಿವ ಸ್ಥಾನ ಬೇಕು. ನಾವು 3 ಬಾರಿ ಗೆದ್ದಿದ್ದೀವಿ, 4 ಬಾರಿ ಗೆದ್ದಿದ್ದೀವಿ, 5 ಬಾರಿ ಗೆದ್ದಿದ್ದೀವಿ, ಕಳೆದ ಬಾರಿನೇ ಭರವಸೆ ಕೊಡಲಾಗಿತ್ತು, ಎಲೆಕ್ಷನ್ ಟೈಮಲ್ಲಿ ಭರವಸೆ ಕೊಡಲಾಗಿತ್ತು ಅಂತೆಲ್ಲ ರೀಸನ್ಗಳನ್ನ ಇಟ್ಕೊಂಡಿದ್ದಾರೆ. ದೆಹಲಿಯತ್ತ DK ಶಿವಕುಮಾರ್, ಕಲಬುರಗಿಯತ್ತ ಖರ್ಗೆ. ಕೆಲ ಹೊತ್ತಲ್ಲೇ ಕಲಬುರಗಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಲಿದ್ದಾರೆ. ಇಂದು ನಾಳೆ ಕಲಬುರಗಿಯಲ್ಲೇ ವಾಸ್ತವ್ಯ ಹೂಡಲಿರುವಂಥದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ದೆಹಲಿಗೆ ಹೋಗ್ತಾ ಇರುವಂಥದ್ದು DK ಶಿವಕುಮಾರ್. ಅವ್ರು ಭೇಟಿಗೆ ಹೋಗ್ತಾ ಇರೋದು ಸ್ಪೆಷಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಭೇಟಿಯಾಗ್ಲಿಕ್ಕೆ. 2 ದಿನ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಖರ್ಗೆ ಭಾಗಿಯಾಗ್ತಾ ಇದ್ದಾರೆ. ಕಲಬುರಗಿಯಿಂದಲೇ DK ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಆಕ್ಚುಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲ ಅಂತಲ್ಲ, ಇವ್ರ ಮಾತು ಕೂಡ ತುಂಬಾ ಇಂಪಾರ್ಟೆಂಟ್. ಆದ್ರೆ ರಾಹುಲ್ ಗಾಂಧಿ ಏನ್ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ರ ಮೇಲೆನೆ ಎಷ್ಟು ಜನ ಶಾಸಕರನ್ನ ಸಂಪುಟಕ್ಕೆ ಮತ್ತೆ ಯಾರನ್ನೆಲ್ಲ ತಗೊಳ್ಬೇಕು ಸಂಪುಟಕ್ಕೆ ಅನ್ನುವಂಥದ್ದು ಅಂತಿಮವಾಗಿ ತೀರ್ಮಾನ ಆಗುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಹಾಗೆ ಕಾರ್ತಿಕ್. ತಿಮ್ಮೇಗೌಡ್ರೆ, ಪ್ರಮುಖವಾಗಿ ನೋಡ್ತಾ ಇದ್ವಿ DK ಶಿವಕುಮಾರ್ ಪಟ್ಟ ಫಿಕ್ಸ್ ಆಗೋಯ್ತು, ಅಧಿಕೃತವಾಗಿ ಘೋಷಣೆ ಆಗೋಯ್ತು. ಸಂಪುಟಕ್ಕೆ ಯಾರೆಲ್ಲ ಸೇರ್ಬೋದು ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. 9 ಜನ ಅಂತ ಹೇಳಲಾಗ್ತಾ ಇದೆ, ಅದು ಜಾಸ್ತಿ ಆಗ್ಬೋದಾ ಅಥವಾ 9ಕ್ಕೆ ಸೀಮಿತ ಆಗುತ್ತಾ? ಮತ್ತೆ ಯಾರೆಲ್ಲ ಆಗ್ಬೋದು? DK ಯಾವಾಗ ದೆಹಲಿಗೆ ಹೋಗ್ತಾ ಇದ್ದಾರೆ? 9 ಮಂದಿ ಅಷ್ಟೇ ಅಲ್ಲ, 11 ಮಂದಿ ಏನು ಹಿರಿಯ ಶಾಸಕರುಗಳು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವತ್ತೇ DK ಶಿವಕುಮಾರ್ ಅವರ ಪ್ರಮಾಣ ವಚನದಂದೇ ಹಿರಿಯ ಶಾಸಕರುಗಳು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅದರಂತೆ DK ಶಿವಕುಮಾರ್ ಅವರು ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನವದೆಹಲಿಗೆ ತೆರಳಿ ಏನು AICC ನಾಯಕರಿಗೆ ಕೃತಜ್ಞತೆಯನ್ನು, ಧನ್ಯವಾದವನ್ನು ಹೇಳೋದ್ರ ಜೊತೆಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೂಡ ನೀಡಲಿದ್ದಾರೆ ಅಂತ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಎಸ್ಪೆಷಲಿ ಪೃಥ್ವಿರಾಜ್, DK ಶಿವಕುಮಾರ್ ಅವರು ಜೂನ್ 3ನೇ ತಾರೀಕು ಸಂಜೆ 4:05ಕ್ಕೆ ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಆ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹಿರಿಯ ಶಾಸಕರಾಗಿ KJ ಜಾರ್ಜ್, ಡಾಕ್ಟರ್ G ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಜಮೀರ್ ಅಹಮದ್ ಖಾನ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಮತ್ತೊಂದು ಕಡೆಯಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮತ್ತೊಂದು ಕಡೆಯಾಗಿ ರೂಪಾ ಶಶಿಧರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಈ 11 ಮಂದಿಯೂ ಕೂಡ ಅವತ್ತೇ ಏನು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಎಸ್ಪೆಷಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಪದತ್ಯಾಗವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪುತ್ರ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಏನು ಹಿರಿಯ ಶಾಸಕರುಗಳು ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ನ ನಾಯಕರು ಸಲಹೆಯನ್ನು ಕೂಡ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಏನು ಕ್ಯಾಬಿನೆಟ್ ಇಲ್ಲದೆ ಇದ್ದರೆ ಅದು ಒಂದು ರೀತಿಯಲ್ಲ ಒಂದು ಕಡೆಯಾಗಿ ಬೇರೆಯದ್ದೇ ಸಂದೇಶ ರವಾನೆ ಆಗುತ್ತೆ. ಅವರ ಒಂದು ಪುತ್ರ ಆಗಿರ್ತಕ್ಕಂಥ
ಅಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡ್ರೆ ಎಲ್ಲೊಂದು ಕಡೆಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದು ರೀತಿ ಸಮಾಧಾನ ತಂದಂತಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಏನು ಸಲಹೆಯನ್ನು ಕೊಟ್ಟಿದ್ರು. ಅದರಂತೆ ಆರಂಭದಲ್ಲಿ 11 ಮಂದಿ ಏನು ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ರೆ 11 ಮಂದಿ ನೂತನ ಸಚಿವರ ಪಟ್ಟಿಯಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು. ಇನ್ನುಳಿದಂತೆ ಹಿರಿಯ ಕಾಂಗ್ರೆಸ್ಸಿಗ ಹಾಗೂ ಮಾಜಿ ಸಚಿವ KH ಮುನಿಯಪ್ಪನವ್ರನ್ನ ಈ ಬಾರಿ ಸಂಪುಟದಿಂದ ಕೈ ಬಿಡಲಾಗ್ತಾ ಇದೆ. ಏನು KH ಮುನಿಯಪ್ಪನವ್ರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದಲ್ಲಿ ಅದು ಎಡಗೈ ಸಮುದಾಯದ ಆಕ್ರೋಶಕ್ಕೂ ಕೂಡ ಗುರಿ ಆಗ್ಬೋದು ಅನ್ನುವಂಥ ಒಂದು ಆತಂಕ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇತ್ತು. ಸೊ ಹೀಗಾಗಿ ಅವರು ಅಂಥದ್ದೊಂದು ಪ್ರಮಾದಕ್ಕೆ ಎಡೆ ಮಾಡಿಕೊಡ್ಬಾರ್ದು ಅನ್ನುವಂಥ ನಿಟ್ಟಲ್ಲಿ ಅವರ ಪುತ್ರಿ KGF ಶಾಸಕಿ ರೂಪ ಶಶಿಧರ್ ಅವ್ರಿಗೆ ಸಂಪುಟದಲ್ಲಿ ಸ್ಥಾನಮಾನ ಕೊಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದರಂತೆ DK ಶಿವಕುಮಾರ್ ಸಂಪುಟದಲ್ಲಿ ಅಂದರೆ ಅವತ್ತು ಪ್ರಮಾಣ ವಚನ ದಿನದಂದೇ ರೂಪ ಶಶಿಧರ್ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನುಳಿದಂತೆ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಮುಗಿದಂಥ ಬಳಿಕ ಇನ್ನುಳಿದಿರ್ತಕ್ಕಂಥ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಿಕೊಂಡು ಆ ಒಂದು ಕ್ಯಾಬಿನೆಟ್ಗೆ ಫುಲ್ಫಿಲ್ ಮಾಡೋದಕ್ಕೆ DK ಶಿವಕುಮಾರ್ ಅವರು ಒಂದು ಆಲೋಚನೆಯನ್ನು ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಸಚಿವಾಕಾಂಕ್ಷಿಗಳು ಏನು ಸಚಿವ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥವ್ರು, ಮತ್ತೊಂದು ಕಡೆಗೆ ಸಚಿವ ಸಂಪುಟದಿಂದ ಸಚಿವ ಸ್ಥಾನವನ್ನು ಕಳ್ಕೊಂಡಿರ್ತಕ್ಕಂಥವ್ರು ಅಡ್ಡ ಮತದಾನ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಕಡೆಯಾಗಿ ಈ ಒಂದು ಚುನಾವಣೆ ಮೇಲೆ ಪರಿಣಾಮ ಬೀರುವಂಥ ಒಂದು ಆತಂಕ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಹಿರಿಯ ನಾಯಕರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಇನ್ನುಳಿದಂತೆ ಎರಡನೇ ಹಂತದಲ್ಲಿ ಏನು 2-3 ಬಾರಿ ಗೆದ್ದಂಥವ್ರು ಹಿರಿಯ ಶಾಸಕರುಗಳು ಏನಿದ್ದಾರೆ ಅವ್ರಿಗೂ ಕೂಡ ಆದ್ಯತೆಯನ್ನು ಕೊಡೋದಕ್ಕೆ ಇದೀಗ DK ಶಿವಕುಮಾರ್ ಅವರು ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಮತ್ತು AICC ನಾಯಕರು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ತಿಮ್ಮೇಗೌಡ್ರೆ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಡ್ಕೊಳ್ತೀನಿ. ಇನ್ನು KPCC ಅಧ್ಯಕ್ಷರ ರೇಸ್ ನಲ್ಲಿ ಯಾರಿದ್ದಾರೆ? ಯಾಕೆಂದ್ರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಮುಖ್ಯಮಂತ್ರಿಗಳಾದ ಬಳಿಕ DK ಶಿವಕುಮಾರ್ ರಾಜೀನಾಮೆ ಕೊಡ್ತಾರೆ. ಆ ಸ್ಥಾನವನ್ನ ತುಂಬುವಂತವ್ರು ಯಾರು ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಜಾರಕಿಹೊಳಿ ಪ್ರಯತ್ನಕ್ಕೆ ಸಿದ್ದು ಚಕ್ಮೇಟ್ ಅನ್ನ ಇಟ್ರ ಅಂತ ಬಲಗೈ ಬಂಟನ ರೀತಿಯಲ್ಲಿ ಕಾಣಿಸ್ತಾ ಇದ್ದಂಥವ್ರು ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿ ಅವರು. ಬಟ್ ಎಲ್ಲೋ ಬ್ಯಾಕ್ ಸ್ಟೆಪ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದಾವೆ. ಒಳಗಡೆ ಏನಾಗಿದೆಯೋ ಗೊತ್ತಿಲ್ಲ. MB ಪಾಟೀಲ್, BK ಹರಿಪ್ರಸಾದ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲೇ ಟ್ವಿಸ್ಟ್ ಇರೋದು, ಮೇಜರ್ ಟ್ವಿಸ್ಟ್. ಸತೀಶ್ ಹೆಸರನ್ನ ಪ್ರಸ್ತಾಪಿಸಿಲ್ವಂತೆ ಸಿದ್ದರಾಮಯ್ಯ. ಆಪ್ತ ಸತೀಶ್ ವಿರುದ್ಧ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಅಸಮಾಧಾನಗೊಂಡಿದ್ದಾರೆ ಅಂತ ಶಾಸಕರ ಸಹಿ ಸಂಗ್ರಹಿಸಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು? ಸಿದ್ದರಾಮಯ್ಯ ವಿರುದ್ಧ ಸತೀಶ್ ರಣತಂತ್ರದ ಆರೋಪ. ಸತೀಶ್ ಜಾರಕಿಹೊಳಿ ವಿರುದ್ಧ ಸಿಟ್ಟಾಗಿದ್ದಾರಂತೆ ಸಿದ್ದರಾಮಯ್ಯ. KPCCಗೆ ಜಾರಕಿಹೊಳಿ ಪರ ಆಸಕ್ತಿ ತೋರ್ತಾ ಇಲ್ವಂತೆ ಸಿದ್ದರಾಮಯ್ಯನವರು. OBC ಸಮುದಾಯದಿಂದ ಇರುವಂತ BK ಹರಿಪ್ರಸಾದ್ ಹೆಸರು ಮುನ್ನೆಲೆಗೆ ಬಂದಿದೆ. ಲಿಂಗಾಯತ ಸಮುದಾಯದಿಂದ MB ಪಾಟೀಲ್ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ಆದ್ರೆ ಎಷ್ಟು ಮಟ್ಟಿಗೆ ಲಿಂಗಾಯತ ಸಮುದಾಯ ಕೊಡ್ಲಾಗುತ್ತೆ ಅಂತ ಅಕಸ್ಮಾತ್ DCMಗಳನ್ನ ಸೃಷ್ಟಿ ಮಾಡಿದ್ರೆ ಅಲ್ಪಸಂಖ್ಯಾತ, ದಲಿತ, ಲಿಂಗಾಯತ, OBC ಈ ರೀತಿಯಾಗಿ ಏನಾದ್ರು DCMಗಳು ಸೃಷ್ಟಿ ಆದ್ರೆ ಅಲ್ಲಿ ಲಿಂಗಾಯತ ಸಮುದಾಯಕ್ಕೆ ಕೊಟ್ರೆ ಓಕೆ. ಬರೀ ಸಿಂಗಲ್ ಮುಖ್ಯಮಂತ್ರಿನೇ ಇದ್ರೆ DCM ಇಲ್ದಲೆ ಬರೀ ಮುಖ್ಯಮಂತ್ರಿ ಮಾತ್ರ ಅಂದ್ರೆ ಮುಖ್ಯಮಂತ್ರಿಯಾಗಿ ಮಾತ್ರ DK ಶಿವಕುಮಾರ್ ಅವರಿದ್ರೆ ಅಲ್ಲಿ KPCC ಅಧ್ಯಕ್ಷ ಸ್ಥಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಹಿಂದ ವರ್ಗಕ್ಕೆ ಕೊಡದೇ ಇದ್ರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, KPCC ಅಧ್ಯಕ್ಷ ಸ್ಥಾನ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇತ್ತು. ಅವರೇ ದೊಡ್ಡ ಲಾಬಿಯನ್ನ ಮಾಡ್ತಾ ಇದ್ದಿದ್ದು, ಅವ್ರ ಹೆಸರು ಮಾತ್ರನೇ ಫಸ್ಟ್ ಕೇಳಿ ಬರ್ತಾ ಇತ್ತು. ಬಟ್ ಈಗ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿರುವಂತಹ ಹಿನ್ನೆಲೆಯಲ್ಲಿ MB ಪಾಟೀಲ್ ಅಥವಾ BK ಹರಿಪ್ರಸಾದ್ ಅಂತ ಹೇಳಲಾಗ್ತದೆ. ಯಾವ ರೀತಿಯಾಗಿ ರೇಸ್ ನಡೀತಾ ಇದೆ, ಲಾಬಿಯನ್ನ ಮಾಡಲಾಗ್ತಾ ಇದೆ? ಪೃಥ್ವಿ, ನಿನ್ನೆ CLP ಸಭೆಯಲ್ಲಿ CLP ನಾಯಕನ ಆಯ್ಕೆಯಾಗಿದೆ. DK ಶಿವಕುಮಾರ್ ಅವರ ಪ್ರಮಾಣವಚನಕ್ಕೂ ಕೂಡ ಸಮಯ ನಿಗದಿಯಾಗಿದೆ. ಈಗ ಕಾಂಗ್ರೆಸ್ನಲ್ಲಿರುವಂಥದ್ದು ಒಂದೇ ಒಂದು ಗೊಂದಲ, ಅದು KPCC ಹುದ್ದೆಗೆ ಯಾರು ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು. ಆದರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ 2-3 ಜನರ ಹೆಸರು ಈಗ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದಿನಿಂದಲೂ KPCC ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು. ಅದೇ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಅವರು ಬೆನ್ನೆಲುಬಾಗಿಯೂ ಕೂಡ ನಿಂತಿದ್ರು. ಸಿದ್ದರಾಮಯ್ಯನವರು ನನ್ನನ್ನು KPCC ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಅವ್ರಿಗೆ ಅಪಾರವಾದಂಥ ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ ಎಲ್ಲ ಒಂದು ಕಡೆ ಇತ್ತೀಚಿನ ಬೆಳವಣಿಗೆಗಳು, ಸತೀಶ್ ಜಾರಕಿಹೊಳಿ ಅವರ ನಡವಳಿಕೆಗಳು ಸಿದ್ದರಾಮಯ್ಯನವರಿಗೆ ವ್ಯತಿರಿಕ್ತ ಆಗಿದೆ, ಸಿದ್ದರಾಮಯ್ಯನವರ ವಿರುದ್ಧವೇ ಸತೀಶ್ ಜಾರಕಿಹೊಳಿ ನಿಂತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಊಹಾಪೋಹಗಳು ಕೂಡ ಹರಿದಾಡ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಇದೆಲ್ಲದರ ಕಾರಣಕ್ಕಾಗಿ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಬದಲು MB ಪಾಟೀಲ್ ಮತ್ತು BK ಹರಿಪ್ರಸಾದ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, MB ಪಾಟೀಲ್ ಅವರನ್ನ ದೆಹಲಿಗೆ ಕರೆಸಿಕೊಳ್ಳಲಾಗಿತ್ತು. ದೆಹಲಿ ನಾಯಕರು ಇದೇ ಒಂದು ವಿಚಾರವನ್ನು ಅಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿದ್ರು.
ಒಕ್ಕಲಿಗರಿಗೆ CM ಸ್ಥಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಲಿಂಗಾಯತರಿಗೂ ಕೂಡ ಅದೇ ರೀತಿಯಾದಂಥ ಅದೇ ಒಂದು ಉನ್ನತ ಮಟ್ಟದ ಒಂದು ಸ್ಥಾನಮಾನ ಕೊಡಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿ KPCC ಅಧ್ಯಕ್ಷ ಸ್ಥಾನವನ್ನು ನೀವು ಅಲಂಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ MB ಪಾಟೀಲ್ ಅದನ್ನು ಸಾರಸಗಟ್ಟವಾಗಿ ತಳ್ಳಿ ಹಾಕಿದ್ದಾರೆ. ಅಂದರೆ ನನಗೆ ಈಗ ಅಗತ್ಯ ಇಲ್ಲ, ನಾನು ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತೇನೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ BK ಹರಿಪ್ರಸಾದ್ ಅವರ ಹೆಸರನ್ನು ಕೂಡ ಸಿದ್ದರಾಮಯ್ಯನವರು ಇಲ್ಲಿ ಸೂಚನೆಯನ್ನು ಮಾಡಿರುವಂಥ ಕಾರಣಕ್ಕಾಗಿ ಹಿಂದುಳಿದ ಸಮುದಾಯದ BK ಹರಿಪ್ರಸಾದ್ ಅವರನ್ನ ಒಂದೊಮ್ಮೆ ಅಧ್ಯಕ್ಷರಾಗಿ ನೇಮಕ ಮಾಡಬಹುದಾ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. DK ಶಿವಕುಮಾರ್ ಅವರು DCM ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಡಲಾಗಿತ್ತು. ಆದರೆ ಈಗ DK ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ. ಇಂಥದ್ದೊಂದು ಸಂದರ್ಭದಲ್ಲಿ ಅವರು ಖಂಡಿತವಾಗಿಯೂ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಬೇಡಿಕೆ ಯಾವ ರೀತಿಯಾಗಿತ್ತು ಅಂತಂದ್ರೆ ಸಚಿವ ಸ್ಥಾನದ ಜೊತೆಗೆ ನನಗೆ KPCC ಹುದ್ದೆಯನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ಹೈಕಮಾಂಡ್ ಇದಕ್ಕೆ ಸುತಾರಾಮ್ ಒಪ್ಪಿಲ್ಲ. ಈ ಒಂದು ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಬದಲಾಗಿ ಬೇರೊಬ್ಬ ನಾಯಕರನ್ನ ಹುಡುಕಾಟವೂ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯರು ಕೂಡ ಬೇರೆ ನಾಯಕರ ಹೆಸರನ್ನ ಹೇಳಿರ್ತಕ್ಕಂಥದ್ದು. ಪೃಥ್ವಿರಾಜ್, ಪ್ರಮುಖ ಹುದ್ದೆಗಳನ್ನ ಕೊಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2028ರ ಜಾತಿ ಸಮೀಕರಣವನ್ನ ಮಾಡುವಂತ ನಿಟ್ಟಿನಲ್ಲಿ ನೋಡೋಣ ಯಾರಿಗೆ ಕೊಡ್ತಾರೆ ಅಂತ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹಬ್ಬ ಮಾಡ್ಕೊಳ್ತಾ ಇದ್ದಾರೆ, ಸಂಭ್ರಮ ಇದೆ. ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಬಾಲ್ಯ ಸ್ನೇಹಿತ VS ಆರಾಧ್ಯ ಅವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಆಗಿದೆ. ಅದರಂತೆ DK ಶಿವಕುಮಾರ್ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ DK ಶಿವಕುಮಾರ್ ಅವರ ಆಪ್ತ ಗೆಳೆಯ, ಅವರು ಕಾಲೇಜು ದಿನಗಳ ಆಪ್ತ ಮಿತ್ರ ಆರಾಧ್ಯ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತೀನಿ ಸರ್. DK ಶಿವಕುಮಾರ್ ಅವರು ನಿಮ್ಮ ಗೆಳೆಯರು, ಇವತ್ತು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಏನು ಅನ್ನಿಸ್ತಾ ಇದೆ ಸರ್ ಈ ಕ್ಷಣ? ಭಾಳ ಸಂತೋಷ ಅಲ್ವಾ. ಒಬ್ಬರು ನಮ್ಮ ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಓದಿದ್ದು, ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲೂ ಗೆದ್ದಿದ್ರು. ಅವರು ಮೊದಲಿಂದನೂ ಒಂದು ನಾಯಕತ್ವದ ಗುಣ ಅವರು ಮೈಗೂಡಿಸ್ಕೊಂಡಿದ್ರು. ಇವತ್ತು ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಿರೋದು ಸಂತೋಷ. ನಾನು ಅವರೊಟ್ಟಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಾನು ಅವರ ಅಧ್ಯಕ್ಷರಾಗಿದ್ದಾರೆ. ಈಗೂ ಕೂಡ ಉಪಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮೆಲ್ಲ ಭಾಳ ಇವರು ಆ್ಯಕ್ಚುಲಿ ಹಿಂದೆನೇ ಆಗಬೇಕಾಗಿತ್ತು. ಈಗ ಅವಕಾಶ ಕೊಟ್ಟು ಬಂದಿದೆ. ಅವರಿಂದ ಒಳ್ಳೆಯದನ್ನು ಜನ ನಿರೀಕ್ಷೆ ಮಾಡಿದ್ದಾರೆ. ಅದನ್ನು ಅವರು ಫುಲ್ಫಿಲ್ ಮಾಡ್ತಾರೆ ಅಂತ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಕಾಲೇಜು ದಿನಗಳಲ್ಲೇ ನಾಯಕತ್ವವನ್ನು ಬಿಲ್ಡ್ ಮಾಡ್ಕೊಂಡಂಥವ್ರು, ಆ ದಿನಗಳಲ್ಲಿ ನಿಮ್ಮ ಮತ್ತು ಅವರ ಒಡನಾಟ ಹೇಗಿತ್ತು ಸರ್? ನಾವೆಲ್ಲ ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆಯಾದ NSCI ಮುಖಾಂತರ ರಾಜಕೀಯಕ್ಕೆ ಬಂದವರು. ನಾವು ಅವರು ಕಾಲೇಜಿನಲ್ಲಿ ಕಲ್ಚರಲ್ ಸೆಕ್ರೆಟರಿ, ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಕಲ್ಚರಲ್ ಸೆಕ್ರೆಟರಿಯಾಗಿ ಗೆದ್ದಿದ್ದರು. ಮತ್ತು ಅದಾದಮೇಲೆ ಅವರು ದೇವೇಗೌಡರ ಮೇಲೆ ಚುನಾವಣೆ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಕೂಡ ನಾವು ಕನಕಪುರದಲ್ಲಿ ಹೋಗಿ ಅವರಿಗೆ ಕೆಲಸ ಮಾಡಿದ್ದು. ಭಾಳ ಸಂತೋಷ. ಇವತ್ತು ಒಂದು ಸಂತೋಷ ಅಂದರೆ ಅವರಿಂದ ತುಂಬ ಜನ ನಿರೀಕ್ಷೆ ಮಾಡಿದ್ದಾರೆ. ಅದನ್ನು ಅವರು ಫುಲ್ಫಿಲ್ ಮಾಡ್ತಾರೆ ಅಂತ ಮತ್ತೊಂದು ಸರಿ ಹೇಳ್ತೀನಿ. ಏನಾದರೂ ಹೇಳ್ಕೊಂಡಿದ್ರಿ ಸರ್, ನಮ್ಮ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆದರೆ ಈ ಥರ ಒಂದು ಡ್ರೀಮ್ ಇದೆ ಆರಾಧ್ಯವರೇ ಅಂತ ಹೇಳ್ಕೊಂಡಿದ್ರ ಅಂತ? ಏನಿಲ್ಲ, ಅವರು ರಾಜಕೀಯದಲ್ಲಿ ಮೊದಲಿಂದನೂ ಆಸಕ್ತಿ ಇತ್ತು. ಮತ್ತು ಅವರು ಈ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಭಾವಿ ನಾಯಕರಾಗೋದನ್ನ ಇತ್ತು, ಅವ್ರ ಮನಸ್ಸಲ್ಲಿತ್ತು. ಆದರೂ ಸಕ್ಸಸ್ ಆಗಿದ್ದಾರೆ, ಸಂತೋಷ. ರಾಜಕೀಯವಾಗಿ ತಮ್ಮ ಜೊತೆ ಏನು ಹೇಳ್ಕೊಳೋರು ಸರ್ ಭವಿಷ್ಯದ ಬಗ್ಗೆ? ಭವಿಷ್ಯದ ಬಗ್ಗೆ ಅಂತಲ್ಲ, ಅವರು ಮೊದಲಿಂದನೂ ಆ್ಯಂಬಿಷಿಯಸ್. ಅವರು ತುಂಬ ಅದಕ್ಕೆ ಬರೀ ಆ್ಯಂಬಿಷನ್ ಇದ್ದರೆ ಆಗೋದಿಲ್ವಲ್ಲ. ಅದಕ್ಕೆ ಏನೇನು ಪೂರಕವಾದನ್ನು ಮಾಡಬೇಕಿತ್ತು ಎಲ್ಲ ಮಾಡ್ತಾಯಿದ್ರು ಅವರು. ಸಂಘಟನೆ ಬೇಕಲ್ಲ, ನಾವು ಆಸೆ ಬಿಟ್ಟರೆ ಏನೂ ಆಗೋದಿಲ್ವಲ್ಲ. ಆಸೆಗೆ ಸಂಘಟನೆ ಇದ್ದರೆ ತಾನೇ ನಾವೇನಾರು ಆಗೋದು ಅಲ್ವಾ. ಅವ್ರ ಸಂಘಟನೆ ಬಲಪಡಿಸ್ಕೊಂಡೇ ಬಂದರು, ಸಂಘಟನೆಯಿಂದನೇ ಅವರಿಗೆ ಜಯ ಸಿಕ್ಕಿದೆ. DK ಶಿವಕುಮಾರ್ ಅವರ ಬಹುಕಾಲದ ಗೆಳೆಯ VS ಆರಾಧ್ಯರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಎಡ್ವಿನ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.